ರಾತ್ರಿ ಎಲ್ಲ ಬರ್ತಡೇ ಪಾರ್ಟಿ ಆಯಿತು. ರಾತ್ರಿ ಮಲ್ಕೊಳ್ಳೋ ಅಷ್ಟರಲ್ಲೇ 2 ಗಂಟೆ ಆಯಿತು ಫ್ರೆಂಡ್ಸ್, 1:30-2 ಗಂಟೆ ಆಯಿತು. ಓಕೆ, ಬೆಳಗ್ಗೆ ಎದ್ಬಿಟ್ಟು ಎಲ್ಲ ಪ್ರಿಪೇರ್ ಆಗಿ ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿದೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ಎಲ್ಲ ಲಾಗಲ್ಲಿದೆ, ಅಪ್ಲೋಡ್ ಮಾಡ್ತೀನಿ ನೋಡಿ. ಇವಾಗ ಈವ್ನಿಂಗು ಪಾರ್ಟಿ ಇದೆ ಫ್ರೆಂಡ್ಸ್, ಹೋಗ್ತಾ ಇದ್ದೀನಿ. ಎಲ್ಲ ಬುಕ್ ಮಾಡಿದರೆ ಹೋಟೆಲ್ಲು ಅಲ್ಲಿ, ಅದಕ್ಕೆ ನಮ್ಮ ಫ್ಯಾಮ್ಲಿಗೆಲ್ಲ ಹೇಳಿದ್ದೀನಿ ಬನ್ನಿ ಎಲ್ಲರೂ ಟ್ರೀಟ್ ಕೊಡಿಸ್ಬೇಕಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಅದಕ್ಕೆ ಎಲ್ಲ ರೆಡಿ ಆಗಿದ್ದೀನಿ ನೋಡಿ. ನಂದು ಹೊಸ ಚೂಡಿ ತಗೊಂಡಿದ್ದೀನಿ ಅದಕ್ಕೋಸ್ಕರ ಹೋಗ್ತಾ ಇದ್ದೆ. ಅದಕ್ಕೆ ಇವನು ಎಲ್ಲ ಕೂತಿದ್ದಾನೆ, ನಾನು ರೆಡಿ ಆಗ್ತಾ ಇದ್ದೆ, ಎಲ್ಲ ಹೋಗಿ ಕೂತಿದ್ದಾನೆ, ಎಲ್ಲಿದ್ದಾನೋ ಗೊತ್ತಿಲ್ಲ. ಬ್ರೋನಿ ಆಚೆ ಇದ್ದಾನೆ ಫ್ರೆಂಡ್ಸ್, ಎಲ್ಲ ರೆಡಿ ಆಗ್ತಾಯಿದ್ರು. ಅದಕ್ಕೆ ನಾನು ರೆಡಿ ಆಯಿತು, ಅದಕ್ಕೆ ವಿಡಿಯೋ ಮಾಡೋಣ ನಾನು ಮಾಡ್ತಾಯಿದ್ದೆ. ಇನ್ನು ದುಪ್ಪಟ್ಟ ಹಾಕ್ಕೊಂಡಿಲ್ಲ, ದುಪ್ಪಟ್ಟ ಹಾಕ್ಕೋಬೇಕು. ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸ್ಯಾರೀಸ್ ಆಗಲಿ ಚೂಡಿದಾರ್ ಆಗಲಿ ತುಂಬ ಫೋಟೋಗೆ ಎಲ್ಲ ತುಂಬ ಚೆನ್ನಾಗಿ ಬಿಡುತ್ತೆ ಫ್ರೆಂಡ್ಸ್. ಅದಕ್ಕೆ ಮಾಡಿದೆ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಕೇಕ್ ಕಟ್ಟಿಂಗು ಎಲ್ಲ ಯಾವ ರೀತಿ ಮಾಡ್ತೀನಿ ಎಲ್ಲ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್, ನೋಡಿ ಎಲ್ಲರೂ ನೋಡಿ. ಇವಾಗ ಬಂದ್ವಿ, ರೆಸ್ಟೋಗಿ ಬಂದ್ವಿ ಫ್ರೆಂಡ್ಸ್, ಅಲ್ಲಿ ಎಲ್ಲ ನೋಡಿ. ಇನ್ನು ಅಲ್ಲೆಲ್ಲನೂ ಬಂದ್ವಿ, ಇಳಿದ್ವಿ ನೋಡಿ. ಟ್ರಾಫಿಕೆಲ್ಲ ಸ್ವಲ್ಪ ಕಮ್ಮಿ ಇತ್ತಲ್ವ, ಅದಕ್ಕೆ ನಾವು ಫಸ್ಟು ಬರ್ತಡೇ ಇರೋದ್ರಿಂದ ಫಸ್ಟ್ ಹೋಗ್ಬೇಕಲ್ವ, ಅದಕ್ಕೆ ಮೇಲೆ ಬಂದು ಅಲ್ಲಿ ಹೇಳ್ತಾಯಿದ್ವಿ 2 ಕಡೆ ಇದೆ ಅಲ್ಲಿ ಇದು ಮಾಡ್ಕೋಬೋದು, ಪಾರ್ಟಿ ಮಾಡ್ಕೋಬೋದು. ಅದಕ್ಕೆ ನಾನು ಯಾವ ಪ್ಲೇಸು ಚೆನ್ನಾಗಿದೆ ಅಂತ, ಈ ಕಡೆ ಗ್ಲಾಸ್ ಇದೆ, ಆ ಕಡೆ ಚೆನ್ನಾಗಿ ಕಾಣುತ್ತೆ ಎಲ್ಲ ಮೇನ್ ರೋಡು ಅಂದ್ಬಿಟ್ಟು ಅಲ್ಲೇ ಇರಲಿ ಅಂತ ಹೇಳಿದೆ. ಅದಕ್ಕೋಸ್ಕರ ನೋಡಿ, ಇದು ಒಳಗಡೆ ನಾನು ಇದು ನೋಡಿದೆ, ಇದೇನು ಅಷ್ಟು ನನಗೆ ಇಷ್ಟ ಆಗಲಿಲ್ಲ. ಸರಿ ಈ ಕಡೆ ಬಂದ್ವಿ. ಇನ್ನೊಂದು ನೋಡಿ, ಈ ಕಡೆ ಸೈಡ್ ಚೆನ್ನಾಗಿದೆ, ಗ್ಲಾಸ್ ವರ್ಕು ಥರ ಇದೆ. ಈಚೆ ಎಲ್ಲ ಚೆನ್ನಾಗಿ ಕಾಣುತ್ತೆ, ಅದು ಫೋಟೋಗೆಲ್ಲ ಸಖತ್ತಾಗಿ ಬಿದ್ದಿದೆ. ಅದಕ್ಕೋಸ್ಕರ ಬಂದು ಅಲ್ಲಿ ಎಲ್ಲ ಪಿಕ್ ಇಟ್ಕೊಳ್ತಾ ಇದ್ವಿ, ಸೆಲ್ಫಿ. ನಮ್ಮ ಅಬ್ಬಿ ಎಲ್ಲ ಹಿಡಿತಾಯಿದ್ರು ನಂದು ಪಿಕ್ಕು. ಬಂದ್ವಿ, ಊಟದ್ದು ಏನೇನು ಬಫೆಟ್ ಫ್ರೆಂಡ್ಸ್, ಅದು ತೋರಿಸೋಣ ಏನೇನಿದೆ ಅಂದ್ಬಿಟ್ಟು. ಸ್ಟಾರ್ಟರ್ಸ್ ಇದೆ ನೋಡಿ ಎಲ್ಲ ಥರ. ಊಟನ ಫಸ್ಟಿನ ಯಾರೂ ಬಂದಿರಲಿಲ್ವಲ್ಲ, ಅದಕ್ಕೆ ಸೂಪ್ ಇದು. ಅದಕ್ಕೆ ಬರೀ ಬಾಮ್ಮ ಎಲ್ಲ ನೋಡೋಣ ಅಲ್ಲಿ ಏನೇನಿದೆ ಅಂತಂದರು ಅಬ್ಬಿ. ಅದಕ್ಕೆ ಸರಿ ಓಕೆ ಅಂದ್ಬಿಟ್ಟು ಏನಿದೆ ನಿಮಗೆಲ್ಲ ತೋರಿಸೋಣ ಅಂತ ಬಂದೆ ನೋಡಿ. ಅಲ್ಲಿ ಸ್ಟ್ರೈಟಾಗಿ ಹೋಗ್ತಾಯಿದೆ, ಎಲ್ಲ ಥರ ಇದೆ ಫ್ರೆಂಡ್ಸ್. ಬಫೆ ವರ್ತ್ಫುಲ್ ಫ್ರೆಂಡ್ಸ್, ನಾವು ಕೊಡೋ ರೇಟಿಗೆ ಇದಾಗಿದೆ ನೋಡಿ. ಅಲ್ಲಿ ನೋಡ್ತಾ ಇರ್ತಾರೆ ಜನ ಹೇಗೆ ಬರ್ತಾರೋ ಆ ಥರ ಎಲ್ಲ ತಂದು ಹಾಕ್ತಾಯಿರ್ತಾರೆ. ಇನ್ನು ಎಲ್ಲ ರೀತಿ ಇತ್ತು, ಎಲ್ಲ ಚೈನೀಸ್ ಫುಡ್ಡು, ನೂಡಲ್ಸು, ಫ್ರೈಡ್ ರೈಸು ಎಲ್ಲ ನಾರ್ತು ಸೌತು ಎಲ್ಲ ಮಿಕ್ಸ್ ಇತ್ತು. ಜಾಮೂನ್ ಇತ್ತು, ಇಲ್ಲಿ ನೋಡ್ರಿ ರೈಸು ಬಿಸಿ ಬಿಸಿ ಇರುತ್ತೆ ಫ್ರೆಂಡ್ಸು. ಒಂದು 11 o'clockವರೆಗೂ ಇರುತ್ತೆ, ಆರಾಮಾಗಿ ಹೋಗ್ಬೋದು. ಜಾಗ ಎಲ್ಲ ದೊಡ್ಡದಿದೆ ಫ್ರೆಂಡ್ಸ್, ಏನಂತ ಚಿಕ್ಕದಿಲ್ಲ. ಆರಾಮಾಗಿ ಜಲಂಧರ್ ಸ್ಟ್ರೀಟ್ ಅಂತ ಬ್ರ್ಯಾಂಚಸ್ ಇದೆ ಇದು ಎಲ್ಲ ಕಡೆ. ಇದು ಸ್ವೀಟು ಎಲ್ಲ ರುಚಿಯೆಲ್ಲ ಚೆನ್ನಾಗಿದೆ, ನನಗೆ ಚೆನ್ನಾಗಿದೆ ಅನಿಸ್ತು. ನೀವೊಂದ್ಸಲಿ ಟ್ರೈ ಮಾಡಿ ನೋಡಿ. ಎಲ್ಲ ಅಕೇಶನ್ಸ್ಗೆ, ಬರ್ಡೇಗೆ, ಆ್ಯನಿವರ್ಸರಿಗೆ ಎಲ್ಲ ವರ್ತ್ಫುಲ್ ಇದೆ. ಜಾಸ್ತಿ ಜನ ಏನಾದ್ರು ಬಂದರೆ ಕೊಡಿಸ್ಬೋದು. ಇನ್ನು 50-100 ಜನದ ಮೇಲೆ ಬಂದರೆ ಮೇಲಿದೆ ಹಾಲು. ಜಾಮೂನ್ ನೋಡಿ ಸೂಪರಾಗಿದೆ, ನಮ್ಮ ಹಬ್ಬಿಗೆ ತುಂಬ ಇಷ್ಟ ಜಾಮೂನು. ಅದಾದಮೇಲೆ ಐಸ್ ಕ್ರೀಮ್ ಇದೆ ನೋಡಿ, ಇಲ್ಲಿ ಐಸ್ ಕ್ರೀಮ್ ಎಂಡಲ್ವಾ, ಅದಕ್ಕೆ ಸರಿ ಓಕೆ ನೋಡೋಣ ಏನೇನಿದೆ ಅಂತ ಬಂದ್ವಿ ನೋಡಿ. ಅಲ್ಲೂ ಇದೆ ಪಾರ್ಟಿ, ಅಲ್ಲೂ ಮಾಡ್ಕೋಬೋದು. 2 ಕಡೆ ಇದೆ ಪ್ಲೇಸಸ್ಸು, ಅಲ್ಲೂ ಮಾಡ್ಕೋಬೋದು. ನಾನು ತೋರಿಸಿದ್ನಲ್ಲ ಇವಾಗ ನಾನು ಮಾಡ್ಕೊಳ್ತಾ ಇರೋದು, ಅಲ್ಲೊಂದು ಕಡೆ ಇದೆ, ಚೆನ್ನಾಗಿದೆ ಫ್ರೆಂಡ್ಸ್. ಇದು ಕೋರಮಂಗಲದಲ್ಲೊಂದಿದೆ, ನಾವಿಲ್ಲಿ ಸ್ವಲ್ಪ ಹತ್ರ ಆಗುತ್ತೆ. ಸರಿ ಇಲ್ಲೇ ಹೋಗೋಣ, ಎಲ್ಲರೂ ಬರಬೇಕಲ್ಲ ನಮ್ಮ ಮನೆ ಎಲ್ಲ ಅಂದ್ಬಿಟ್ಟು, ನಮ್ಮದು ಫ್ಯಾಮಿಲಿ ಬರಬೇಕಲ್ಲ. ಸರಿ ಆಯಿತು ಇಲ್ಲೇ ಇರಲಿ ಅಂದ್ಬಿಟ್ಟು ಫಸ್ಟೇ ರಿಸರ್ವ್ ಮಾಡಿದ್ವಿ ಎಲ್ಲ ಸೀಟೆಲ್ಲ. ಯಾಕೆಂದರೆ ಸಂಡೇ ಆಗಿರೋದ್ರಿಂದ ಇದು ತುಂಬ ಫುಲ್ಲಾಗೋಗುತ್ತೆ ಫ್ರೆಂಡ್ಸ್. ಇದು ನೋಡಿ, ಯಾರಿಗೆಲ್ಲ ಫೇವ್ರೇಟ್ ಇದು ಹೇಳಿ. ಪಾಸ್ತಾ ಇದರಲ್ಲಿ ವೆರೈಟಿ ಬರುತ್ತೆ, ಅದು ಗಾರ್ಲಿಕ್ ಬರುತ್ತೆ, ಪ್ಲೈನ್ ಬರುತ್ತೆ, ಅದೇನೇನೋ ಬರುತ್ತೆ. ಓಕೆ, ಅಲ್ಲಿ ಬಿಸಿ ಲೈವ್ ಕೌಂಟ ಫ್ರೆಂಡ್ಸ್, ಅಲ್ಲಿ ಏನು ಬೇಕೋ ಅದು ಮಾಡಿ ಕೊಡ್ತಾರೆ. ಅದಕ್ಕೆ ನಾನು ಸ್ವಲ್ಪ ಒಂದು 2 ಪೀಸಸ್ ತಿಂದೆ ಅಷ್ಟೇ. ಅದು ನನಗೇನು ಅಷ್ಟು ಲೈಕ್ ಆಗೋಲ್ಲ, ನಮ್ಮ ಬ್ರೋಗೆ ತುಂಬ ಇಷ್ಟ. ಅದಕ್ಕೆ ಸರಿ ನೋಡಿ, ಇನ್ನೂ ಬೇಗ ಹೋಗಿದ್ವಲ್ಲ, ಅದಕ್ಕೆ ಖಾಲಿ ಇದೆ, ಇನ್ನು ಟೇಬಲ್ಸು ಬರಬೇಕು ಜನ. ಆಯಿತು, ನಾನು ಫೋನ್ ಮಾಡಿದ್ದೆ ಏನು ಬರ್ತಾಯಿದ್ದೀರಾ ಅಂತ ನಮ್ಮ ಫ್ಯಾಮ್ಗೆ. ಇನ್ನೂ ಸ್ವಲ್ಪ ಹೊತ್ತು ಆಗುತ್ತೆ ಅಂದರು. ಸರಿ ಓಕೆ ಅಂದ್ಬಿಟ್ಟು ನಮ್ಮ ಡಿಯರ್ಸ್ ಎಲ್ಲ ಕೂತಿದ್ದಾರೆ ನೋಡಿ ಇಲ್ಲಿ. ಅದಕ್ಕೆ ನಾನು ನಿಂತ್ಕೊಂಡು, ಅಲ್ಲಿ ತುಂಬ ಚೆನ್ನಾಗಿದೆ ಪ್ಲೇಸು, ತುಂಬ ಫೋಟೋ ಅದಕ್ಕೆ ಇದಕ್ಕೆ ಎಲ್ಲನೂ ಚೇರ್ಸು ಎಲ್ಲ ಕಂಫರ್ಟಬಲ್ ಆಗಿದೆ. ಸರಿ ಆಯಿತು ಅಂತ ಕೂತಿದ್ದೆ.
ನಾನು ಸ್ವಲ್ಪ ಹೊತ್ತು ಕೂತಿದ್ದೆ, ಯಾಕೆಂದರೆ ನನ್ನ ಬರ್ಡೇ ಇರೋದ್ರಿಂದ ನಾನು ಫಸ್ಟ್ ಹೋಗ್ಬೇಕಲ್ವ, ಅದರಿಂದ ಸರಿ ಓಕೆ ಅಂದ್ಬಿಟ್ಟು ಹೆಂಗಿನ ಡ್ರೆಸ್ ಅಲ್ವಾ ಬೇಗ ಹಾಕೊಂಡು ರೆಡಿ ಆಗ್ಬೋದು, ಬೇರೆ ಥರ ಅಂದರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸರಿ ಹೇಗಿದೆ ನನ್ನ ಡ್ರೆಸ್ಸು, ಯಾವ ಥರ ಇದೆ ಅಂದರೆ ಎಲ್ಲ ಕಮೆಂಟ್ ಮಾಡಿ. ಏನೋ ಸಿಂಪಲ್ಲಾಗೆ ಈ ಸಲ ಇದು ಮಾಡ್ಕೊಂಡಿದ್ದೆ ರೆಡಿ ಎಲ್ಲ ಸಿಂಪಲ್ಲಾಗಿತ್ತು, ಏನು ಅಷ್ಟು ಇದು ಮಾಡ್ಕೊಂಡಿಲ್ಲ. ನನ್ನ ಬರ್ಡೇ ಬಂದರೆ ನಂಗೆ ಖುಷಿ ಫ್ರೆಂಡ್ಸ್. ಯಾರು ಏನೇ ಅಂದ್ಕೊಂಡು ನಂಗೆ ವರ್ಷವೂ ಅಷ್ಟೇ ನಮ್ಮ ಅಬ್ಬಿ ಬರ್ಡೇ ಬರ್ತಾ ಇದೆ ಅಂದಂಗೆ ಸ್ಟಾರ್ಟ್ ಮಾಡ್ತಾರೆ, ಒಂದು ಮಂತ್ ಇದ್ದಂಗೆ ನಿಮ್ಮ ಬರ್ಡೇ ಅಲ್ವಾ ಅಮ್ಮ ಅಂತ. ನೋಡಿ ನಮ್ಮ ಪಿಕ್ ಹೇಗಿದೆ ನಮ್ಮ ಜೋಡಿ ಎಲ್ಲ ಕಮೆಂಟ್ ಮಾಡಿ. ಎಲ್ಲರೂ ಬರ್ತಾ ಇದ್ದರು, ಸರಿ ಓಕೆ ಅಂದ್ಬಿಟ್ಟು ಕೂತಿದ್ವಿ. ಏನೋ ಮಳೆ ಇಲ್ಲ ಫ್ರೆಂಡ್ಸ್, ಮಳೆ ಇಲ್ಲದ್ರಿಂದ ಪರವಾಗಿಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀವಿ. ನಾವು ಸ್ವಲ್ಪ ಸಂಡೇ ಬಂದರೆ ಟ್ರಾಫಿಕ್ಕು ಸ್ವಲ್ಪ ಕಮ್ಮಿ ಇರುತ್ತೆ, ಇಲ್ಲ ಅಂದರೆ ತುಂಬ ಇರುತ್ತೆ, ಏನು ನೋಡೋಕ್ಕಾಗಲ್ಲ ಅಷ್ಟಿರುತ್ತೆ. ಒಟ್ಟಿನಲ್ಲಿ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಈಚೆ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಇದು ಗ್ಲಾಸಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಎಲ್ಲನೂ. ನನಗೆ ಈ ಥರ ಓಪನಿಂಗ್ ಇದರಲ್ಲಿ ತುಂಬ ಇಷ್ಟ. ನೋಡಿ ಬರ್ಡೇದು ಕೇಕ್ ನಂದು ಏನಂತ ಬರೆಸಿದ್ದಾರೆ ನೋಡಿ, ಕಮೆಂಟ್ ಮಾಡಿ. ಹ್ಯಾಪಿ ಬರ್ಡೇ ಬ್ಯಾಂಗಲ್ ಬಂಗಾರಿ ಅಂತ ಬರೆಸಿದ್ರು. ನನಗೆ ತುಂಬ ಖುಷಿ ಆಯಿತು. ಡಿಫ್ರೆಂಟಾಗಿ ಆಗ ಟ್ರೆಂಡ್ ಇತ್ತು ಹಾಡು, ಸರಿ ಓಕೆ ಇದು ಮಾಡಿಕೊಂಡು ಬರೆಸಿದ್ದಾರೆ ಅಂದ್ಬಿಟ್ಟು ನೋಡಿ ಎಲ್ಲ ಹಾಯ್ ಮಾಡ್ತಾಯಿದ್ದಾರೆ ನೋಡಿ. ನಾನು ಸರಿ ಓಕೆ ಅಂದೆ. ನೋಡಿ ನಮ್ಮ ಡಿಗರ್ಸು ಫಸ್ಟು ನಮ್ಮ ಡಿಗರ್ಸು, ಆಮೇಲೆ ಇಲ್ಲಿ ಎಲ್ಲ ಕೇಕ್ ತಿನ್ನಿಸ್ತಾ ಇದ್ದಾರೆ, ಕಟ್ಟಿಂಗ್ ಆಯಿತು. ನಮ್ಮ ಅಬ್ಬಿ ನನಗೆ ರಿಂಗ್ ಪ್ರೆಸೆಂಟ್ ಮಾಡಿದ್ರು ಫ್ರೆಂಡ್ಸ್. ಎಲ್ಲ ಸಲಿನೂ ಅವ್ರು ಏನಾದ್ರು ನಂಗೆ ಗೋಲ್ಡ್ ಕೊಡ್ತಾರೆ, ಇದು ಮಾಡಿಕೊಂಡು ರಿಂಗ್ಸು ಎಲ್ಲನೂ ಹುಡುಗರು ಕೊಟ್ಟರು, ನಮ್ಮ ಡಿಯರ್ಸು ಕೊಟ್ಟರು, ನಮ್ಮ ಭಾವ ಅಕ್ಕ ಎಲ್ಲನೂ ಕೇಕ್ ಕಟ್ ಮಾಡಿ ತಿನ್ನಿಸ್ತಾ ಇದ್ದಾರೆ ನನಗೆ. ಅದೇ ಸ್ಪೆಷಲ್ ಅಲ್ವಾ ಬಂದವರೆಲ್ಲನೂ. ನಮ್ಮ ಒಬ್ಬರು ವೈಫ್ ಇವರು, ಅವರೂ ತಿನ್ನಿಸ್ತಾ ಇದ್ದೆ. ನಮ್ಗೆ ಗೊತ್ತಲ್ಲ ಇವರು ನಮ್ಮ ಸಿಸ್ ಮಗಳು. ಸರಿ ಈಗ ನಮ್ಮ ಬ್ರೋ ನೋಡಿ ನಮ್ಮ ಬ್ರೋ ತಿನ್ನಿಸ್ತಾ ಇದ್ದಾರೆ, ಖುಷಿ ಆಯಿತು. ನಮ್ಮ ಬ್ರೋ ಮಗಳು ಅವಳು ತಿನ್ನಿಸ್ಲು. ಇದೇ ಅಲ್ವಾ ಬಂದರೆ ವರ್ಷ ಬಂದರೆ ಎಷ್ಟು ಫೋಟೋಸ್ ಇದೆಯೋ ನನ್ನ ಹತ್ರ ಗೊತ್ತಿಲ್ಲ, ವರ್ಷದ್ದು ಎಲ್ಲ ಡಿಲೀಟ್ ಮಾಡ್ತಾ ಇರ್ತೀನಿ. ಎಲ್ಲ ಫ್ಯಾಮ್ ಎಲ್ಲ ನಿಂತ್ಕೊಂಡು ಗಿಫ್ಟ್ ಕೊಡ್ತಾ ಇದ್ದಾರೆ. ಸರಿ ಓಕೆ, ತುಂಬ ಖುಷಿಯಾಗಿರೋ ದಿನ ಆವತ್ತಿನ ದಿನ. ಜನ್ಮದಿನ ಅಂದರೆ ನನಗೆ ಖುಷಿ, ಯಾಕೆಂದರೆ ಆ ದಿನ ವರ್ಣಿಸೋಕ್ಕೆ ಆಗಲ್ಲ. ಯಾರಿಗೇನು ಅನಿಸುತ್ತೋ ನಾನಂದು ತುಂಬ ಚೆನ್ನಾಗಿ ಆಚರಿಸ್ಕೊಳ್ತೀನಿ. ನೋಡಿ ಇದು ಊಟ, ನೆಕ್ಸ್ಟು ಎಲ್ಲ ಊಟ ಆಯಿತು ಎಲ್ಲ ರೀತಿ. ನೋಡಿ ಎಲ್ಲನೂ ಹೇಗೆ ಎಂಜಾಯ್ ಮಾಡಿದೆ ಅಂತ ಎಲ್ಲರೂ ಬ್ಲೆಸ್ ಮಾಡಿ ಫ್ರೆಂಡ್ಸ್, ನನಗೆ ಒಳ್ಳೆಯದಾಗಲಿ, ಹ್ಯಾಪಿ ಬರ್ಡೇ ದೀಕ್ಷಾ ಅಂತ. ಸರಿ ನನ್ನ ಮಗ ಕೂತ್ಕೊಂಡ, ಎಲ್ಲ ಹಾಕ್ಕೊಂಡು ಬಂದ್ವಿ. ಚೂರು ತಿಂದರೆ ಸಾಕಾಗುತ್ತೆ ಫ್ರೆಂಡ್ಸ್, ನನಗೆ ಅಷ್ಟೇನು ತಿನ್ನಲ್ಲ. ನೋಡಿ ಅವ್ರ ಡ್ಯಾಡಿ ಬರ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾನೆ ಇರಲಿ ಅಂತ. ನೋಡಿ ಬಿಟ್ಬಿಟ್ಟು ಹೊಟ್ಟೋದ್ವಲ್ಲ, ಇಷ್ಟ ತನಕ ಬರಲಿಲ್ಲ ಅಂದ್ಬಿಟ್ಟು ನೋಡಿ ಅವ್ರ ಡ್ಯಾಡಿ ತಂದು ನೋಡಿ ಕೋಪ. ಈಗ ಮುದ್ದು ಮಾಡಬೇಕು ಅವರು, ಎತ್ಕೊಂಡು ನಮ್ಮ ಮುದ್ದು ಮಾಡಿ ಪಪ್ಪಿ ಕೊಟ್ಟು. ಏನಿಲ್ಲ ಫ್ರೆಂಡ್ಸ್, ಬೆಳಗ್ಗೆಯಿಂದ ಇದ್ದೀವಿ, ಈಗ 2 hours ಆಗಿದೆ. ಅದಕ್ಕೆ ನೋಡಿ ಹೇಗೆ ಆಡ್ತಾಯಿದೆ ನೋಡಿ. ಇವಾಗ ಅವನ್ನ ಮುದ್ದು ಮಾಡಿ ಅವನಿಗೆ ಪಪ್ಪಿ ಕೊಟ್ಟು ಅವನ್ನ ಮಾತಾಡಿದ್ರೆ ಸುಮ್ಮನೆ ಆಗೋದು. ನಾನು ಬಂದೆ ಫಸ್ಟು, ನಾನು ಬಂದಾದ್ಮೇಲೆ ವೆಯ್ಟ್ ಮಾಡ್ತಾ ಇರ್ತಾನೆ. ಅವ್ರ ಡ್ಯಾಡಿ ಬರಬೇಕು, ಡ್ಯಾಡಿ ಆದಮೇಲೆ ಅವ್ರ ಅಣ್ಣಂದಿರು ಬರಬೇಕು. ಅವಾಗೆಲ್ಲ ನೋಡಿ ಸಮಾಧಾನ ಮಾಡಬೇಕು ನೋಡಿ. ಮಕ್ಕಳಿಗಿನ್ನ ಹೆಚ್ಚು ಫ್ರೆಂಡ್ಸ್ ಇವನು. ಈಗ ಸಮಾಧಾನ ಆಯಿತು, ಇವಾಗ ಸುಮ್ಮನೆ ಆಗ್ತಾನೆ. ನೋಡಿ ಹಂಗೆಲ್ಲ ಮಾಡಿ ಮುದ್ದಿಸಿ ಅವನಿಗೆ ಮುತ್ತೆಲ್ಲ ಇಟ್ಟಬೇಕು, ಇಟ್ಟಾಗ ಸುಮ್ಮನೆ ಆಗ್ತಾನೆ. ನೋಡಿ ಈಗ ಸಮಾಧಾನ ಆಯಿತು. ಕೂತ್ಕೊಂಡ. ಬ್ರೋನಿ ಹಾಯ್ ಹೇಳೋ, ಹಾಯ್ ಬಾಯ್. ಪಾರ್ಟಿ ಎಲ್ಲರೂ ಬಂದಿದ್ದರು, ಎಲ್ಲರೂ ಹೋಗಿದ್ವಿ ಫ್ರೆಂಡ್ಸ್. ಬಫೆ ಟೈಪ್ ಊಟ ಅಲ್ಲಿ ಎಲ್ಲ ಮಾಡಿದ್ವಿ. ಎಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ. ಬರ್ತ್ಡೇ ಸೆಲೆಬ್ರೇಷನ್ನು ಯಾವ ಥರ ಆಯಿತು, ಎಲ್ಲರೂ ಏನೇನು ಕೊಟ್ಟರು ಅಂತ ತೋರಿಸ್ತೀನಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ. ಎಲ್ಲರೂ ನೋಡಿ ಫ್ರೆಂಡ್ಸ್, ಹೇಗಿದೆ ನಂದು ನೋಡಿ ಔಟ್ಫಿಟ್ ಎಲ್ಲ ಈಗ ಬಂದೆ. ಎಲ್ಲ ಆದಷ್ಟು ವಿಡಿಯೋಸ್ ಎಲ್ಲ ಮಾಡಿದ್ದೀನಿ, ಎಲ್ಲರೂ ನೋಡಿ ಆಯಿತಾ ಫ್ರೆಂಡ್ಸ್. ಏನು ಮಾಡಬೇಕು ಅಂತ ಗೊತ್ತಲ್ಲ. ನಿಮ್ಮ ಸ್ಮೈಲಿ ದೀಕ್ಷಾಗೆ ಒಂದು ಲೈಕು, ಕಮೆಂಟು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ನೆಚ್ಚಿನ ಮೆಚ್ಚಿನ ಸ್ಮೈಲಿ ದೀಕ್ಷಾ.
ಹೀಗಿತ್ತು ನನ್ನ ಬರ್ತ್ಡೇ ಸೆಲೆಬ್ರೇಷನ್. ಎಲ್ಲರೂ ಸೇರಿ ಮಾಡಿದ್ರು. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಿಶಸ್. ಬಾಯ್.